ಹಾಯ್ ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಕಾಫಿ ಮಾಡೋಣ ಅಂತ ಬಂದೆ ಅಡುಗೆ ಮನೆಗೆ. ಕಿಚನ್ ಸ್ವಲ್ಪ ಗಲೀಜಾಗೋಗಿತ್ತು, ಸೊ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹಾಲು ಕಾಯೋಷ್ಟಕ್ಕೆ ಅಂದ್ಬಿಟ್ಟು. ಅಡುಗೆ ಮಾಡೋಷ್ಟು ಏನೂ ಇರಲಿಲ್ಲ. ನಾನು ಯೂಶ್ವಲಿ ಯಾವಾಗಲೂ ಸಂಜೆ 5 ಗಂಟೆಗೆ ಕಾಫಿ ಕುಡಿತಾ ಇದ್ದೆ. ಸೊ ಇವತ್ತು ಕುಡಿಯೋಕ್ಕಾಗಿಲ್ಲ. ಯಾರೋ ಗೆಸ್ಟ್ ಬಂದುಬಿಟ್ಟಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಅವ್ರುಗಳಿಗೆಲ್ಲ ಸ್ವಲ್ಪ ಟ್ರೀಟ್ ಮಾಡ್ತಾಯಿದ್ದೆ. ಸೊ ನಾನು ಕಾಫಿ ಕುಡ್ದಿರಲಿಲ್ಲ, ಸೊ ಇವಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ ಕಿಚನ್ಗೆ. ಸ್ವಲ್ಪ ಎಲ್ಲ ಚೆಲ್ಲಿತ್ತು, ಎಲ್ಲ ಆಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಸೊ ಹೇಗಿದ್ದೀರಾ? ಹಾಲು ಕಾಯಲಿ ಅಲ್ವಾ, ಕಾಯೋಷ್ಟೊತ್ತಿಗೆ ಸ್ವಲ್ಪ ಕಾಫಿಗೆ ಏನೇನು ಬೇಕೆಲ್ಲ ಹಾಕ್ಕೊಳ್ಳೋಣ. ನಮ್ಮ ಮನೇಲಿ ಯೂಶ್ವಲಿ ಯಾವಾಗೂ ಫಿಲ್ಟರ್ ಕಾಫಿನೇ. ಇತ್ತೀಚೆಗೆ ಯಾಕೋ ಫಿಲ್ಟ್ರ್ ಕಾಫಿ ಕುಡಿತಾ ಇಲ್ಲ, ಯಾರು ಬೇಡ ಅಂತಾರೆ. ಅದಕ್ಕೆ ಇನ್ಸ್ಟೆಂಟ್ ಕಾಫಿನೇ ಮಾಡ್ತೀನಿ ನಾನು. ಇನ್ಸ್ಟೆಂಟ್ ಕಾಫಿನೇ ಸೊ ಮಾಡೋಣ ಅಂದ್ಬಿಟ್ಟು. ನನಗೆ ಸ್ವಲ್ಪ ಕಾಫಿ ಅಂದರೆ ತುಂಬ ಇಷ್ಟ. ದಿನದಲ್ಲೊಂದು 2-3 ಸಲ, ಅದು 3 ಸಲಿನೇ ಆಗುತ್ತೆ. ಕೆಲವೊಂದೊಂದು ಸಲ ಯಾರಾದರೂ ಬಂದರೆ 4 ಸತಿನೇ ಆಗೋಗುತ್ತೆ. ಸಕ್ಕರೆ ಮನೆ ಯಾವಾಗೂ ಬೆಲ್ಲದ ಕಾಫಿನೇ ಮಾಡೋದು. ನಾನು ಸ್ವಲ್ಪ ಸಕ್ಕರೆ ಕಡಿಮೆನೇ ಹಾಕ್ತೀನಿ. ಸ್ವಲ್ಪ ಸ್ಟ್ರಾಂಗ್ ಬೇಕು ನನಗೆ ಕಾಫಿ. ಸೊ ನನ್ನ ಮಗನಿಗೂ ಮಾಡೋಣ ಅಂದ್ಬಿಟ್ಟು 2 ಗ್ಲಾಸ್ ಮಾಡ್ತಾಯಿದ್ದೀನಿ. ನಿಮ್ಮನೇಲೆಲ್ಲ ಯಾವ ಥರ ಮಾಡ್ತೀರಾ ಕಾಫಿ? ಫಿಲ್ಟರ್ ಕಾಫಿನ, ಕೆಲವರು ಕಾಫಿ ಬಾಯ್ಲ್ ಮಾಡಿಬಿಟ್ಟು ಕಾಫಿ ಪೌಡರ್ ಹಾಕಿ ಮತ್ತು ನೀರು ಹಾಕಿ ಹಾಲು ಹಾಕಿ ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತಾರೆ. ಈ ಫಿಲ್ಟ್ರ್ ಪೌಡ್ರ್ ಬರುತ್ತಲ್ವ, ಅದನ್ನೇ ಹಾಕ್ತಾರೆ. ಕಾಫಿ ಪೌಡರ್ ಹಾಕಿ ಬಾಯ್ಲ್ ಮಾಡಿ ಅದನ್ನು ಸ್ಟ್ರೈನ್ ಮಾಡ್ತಾರೆ. ಸ್ಟ್ರೈನ್ ಮಾಡಿ ಕುಡಿತಾರೆ. ಅದು ಕೆಲವೊಂದೊಂದು ಸರ್ತಿ ನನಗೂ ಇಷ್ಟ ಆಗುತ್ತೆ. ಅದು ಹೆಲ್ತ್ ವೈಸ್ಗೆ ತುಂಬ ಒಳ್ಳೆಯದು ಅಂತಾರೆ. ಆ ಥರ ಮಾಡ್ಕೊಂಡು ಕುಡಿದ್ರೆ ಇನ್ಸ್ಟೆಂಟ್ ಕಾಫಿ ಇವೆಲ್ಲ ಸ್ವಲ್ಪ ಹೆಲ್ತಿಗೆ ಒಳ್ಳೆಯದಲ್ಲ. ನಾನು ಹೇಳೋ ಮಟ್ಟಿಗೆ ಹೆಲ್ತಿಗೆ ಒಳ್ಳೆಯದಲ್ಲ. ಈ ಥರ ಇನ್ಸ್ಟೆಂಟು ತುಂಬಾ ಡೇಂಜರ್. ಹಾರ್ಟಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಾರೆ. ಎಸ್ಪೆಷಲಿ ಅದು ಇಷ್ಟ. ಆಮೇಲೆ ನೇಮ್ ಹೇಳ್ಬಾರ್ದು ನಾವು, ಯಾಕಂದರೆ ಸೋಷಿಯಲ್ ಮೀಡಿಯಾ ಅಲ್ವಾ, ಸೊ ಹೇಳ್ಬಾರ್ದು ಅಂತಾರೆ. ಸೊ ಅದು ಏನಾಗುತ್ತೆ ಅಂದರೆ ಅದು ಹಾರ್ಟಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಾರೆ. ನನಗೆ ಗೊತ್ತಿಲ್ಲ. ಈಗ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಒಂದು 2-3 ತಿಂಗಳಿಂದ ನಾನು ಇದೇ ಮಾಡ್ತಾಯಿದ್ದೀನಿ, ಇನ್ಸ್ಟೆಂಟ್ ಕಾಫಿನೇ ಮಾಡ್ತಾಯಿದ್ದೀನಿ. ಈಸಿಯಾಗಿರುತ್ತೆ, ನೀರು ಕಾಯಿಸ್ಬೇಕು ಅನ್ನೋದಿರಲ್ಲ, ಏನಿರಲ್ಲ. ಅದರಿಂದ ಅದೇನಾಗುತ್ತೆ, ಬೇಗ ಆಗುತ್ತಲ್ವ. ಹಾಲು ಬಿಸಿ ಇಟ್ಕೊಳ್ಳೋದು, ಸಕ್ಕರೆ ಮತ್ತು ಪೌಡರ್ ಹಾಕಿದ್ರೆ ಕಾಫಿ ರೆಡಿ ಆಗಿಬಿಡುತ್ತೆ. ಸೊ ನಾನು ಮುಂಚೆ ಫಿಲ್ಟ್ರ್ ಕಾಫಿನೇ ಕುಡಿತಾ ಇದ್ದೀನಿ. ನಾನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಫಿಲ್ಟ್ರ್ ಕಾಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೀ ಅಭ್ಯಾಸ ಇಲ್ಲ, ಟೀ ಕುಡಿಯೋಲ್ಲ ನಾನು. ನಾನು ಸ್ವಲ್ಪ ಸ್ಟ್ರಾಂಗಿ ಕಾಫಿ ಕುಡಿಯೋದು. ಇನ್ನೊಂದು ಹಾಕೋಣ ಅಂತ. ಅಡುಗೆ ಮಾಡೋಷ್ಟು ಏನಿಲ್ಲ, ಅಡುಗೆ ಎಲ್ಲ ಆಗಿದೆ ನೋಡಿ. ಹಾಲು ಹಾಗೆ ಉಕ್ಕ ಬರ್ತಾ ಇದೆ. ಈಸಿ ಅಲ್ವಾ ಇದು? ಈಸಿಯಾಗಿ ಆಗಿಬಿಡುತ್ತೆ. ಹಾಲು ಕಾಯ್ತಿದ್ದೇನೆ ಆಗೋಗುತ್ತೆ. ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಕಾಫಿ ಕುಡಿದ್ಬಿಟ್ಟು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ.
ಕಾಫಿ. ಯಾರಿಗೆ ಕಾಫಿ ಇಷ್ಟ ಆಗುತ್ತೆ ಅವರೆಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮಗ ಇಬ್ಬರು ಕುಡಿತೀರಿ. ಅವನು ಸ್ಟಡೀಸು ಓದ್ಕೊಳ್ತಾ ಇದ್ದಾನೆ, ಇಷ್ಟೊತ್ತಲ್ಲಿ ಅವನು ಓದ್ಕೊಳ್ತಿರ್ತಾನೆ. ಸೊ ಅವನಿಗೂ ಕೊಟ್ಟು ನಾನು ಕುಡಿಯೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವನಿಗೆ ಇಷ್ಟು ಸ್ಟ್ರಾಂಗ್ ಕೊಡೋದಿಲ್ಲ ಕಾಫಿ, ಸ್ವಲ್ಪ ಲೈಟ್. ಇದು ನನಗೆ ಸ್ವಲ್ಪ ಸ್ಟ್ರಾಂಗ್ ಕಾಫಿ. ಅವನಿಗೆ ಸ್ವಲ್ಪ ಹಾಲು ಹಾಕ್ತೀನಿ, ಸ್ವಲ್ಪ ಹಾಲು ಹಾಕಿ ದೊಡ್ಡ ಗ್ಲಾಸಲ್ಲೇ ಕೊಡ್ತೀನಿ. ಅವನಿಗೆ ಹಿಡ್ಕೊಳಕ್ಕಾಗೋದಿಲ್ಲ, ಬಿಸಿ ಇರುತ್ತೆ. ಸೊ ಇದಕ್ಕೆ ಸಕ್ಕರೆ ಕಡಿಮೆ ಆಗುತ್ತಲ್ವ, ಸೊ ಇದೊಂಚೂರು ಇದಕ್ಕೆ ಸಕ್ಕರೆ ಹಾಕ್ತೀನಿ. ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತೀನಿ. ಮಕ್ಕಳಿಗೆ ಅಂದರೆ ಸ್ವಲ್ಪ ಲೈಟಾಗಿ ಕೊಡಬೇಕು ಕಾಫಿ ಅಲ್ವಾ, ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಕಾಫಿ ಮಕ್ಕಳಿಗೆ. ಎಸ್ಪೆಷಲಿ ಮಕ್ಕಳಿಗೆ ಮಾತ್ರ ಸ್ವಲ್ಪ ಲೈಟ್ ಕಾಫಿನೇ ಕೊಡಬೇಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ರೆಡಿ ಟು ಡ್ರಿಂಕು ಕಾಫಿ ಈಸಿ. ಇದು ಇನ್ಸ್ಟೆಂಟ್ ಕಾಫಿ ಇದು ತುಂಬ ಈಸಿ ಆಗಿಬಿಡುತ್ತಲ್ವ. ಫಿಲ್ಟ್ರ್ ಆದರೆ ನೀರು ಕಾಯಿಸ್ಬೇಕು, ನೀರು ಕುದಿಸಿ ಅದು ಫಿಲ್ಟ್ರಿಗೆ ಮತ್ತೆ ಇದಾಕಿ ಪೌಡರ್ ಹಾಕಿ ಹಾಲು ಕಾಯಿಸ್ಬೇಕು, ಮತ್ತು ಫಿಲ್ಟ್ರ್ ಅದು ಚೆನ್ನಾಗಿ ಅದು ಡಿಕಾಕ್ಷನ್ ಎಲ್ಲ ಕೆಳಗೆ ಇಳಿಬೇಕು. ಅದು ಲೇಟ್ ಪ್ರೋಸೆಸ್ಸು. ಇದು ಬೆಸ್ಟ್, ಈಸಿಯಾಗಿ ಆಗಿಬಿಡುತ್ತೆ. ಸೊ ಕಾಫಿ ಕುಡಿಯೋಕ್ಕೆ ರೆಡಿ, ಬನ್ನಿ ಕುಡಿಯೋಣ ಕಾಫಿ. ಈಗ ತಾನೇ ಜಸ್ಟ್ ಪೂಜೆ ಮಾಡಿ ಎಲ್ಲ ಮಾಡಿದೆ, ಆಯಿತು. ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡೆ. ಬನ್ನಿ ಹೊರಗಡೆ ಹೋಗೋಣ. ನಮ್ಮ ಮನೆಯಲ್ಲಿ ಪಗ್ಗು ಅವಳು ಹೀಗೆ ಯೂಶ್ವಲಿ ಯಾವಾಗ ಹಿಂಗೆ ಮಲಗಿರ್ತಾಳೆ. ಅಲ್ಲಿರೋ ಒಂದು ಪಿಲ್ಲೋನ ತೆಗೆದು ಇಲ್ಲಿ ಹಾಕ್ಕೊಂಡು ನಾವು ಟಿ ವಿ ನೋಡೋಕ್ಕೆ ವಾಚ್ ಮಾಡ್ತೀರಿ. ಟಿ ವಿ ಆಫ್ ಮಾಡಿದ್ದೀನಿ. ಇವಳು ಯಾವಾಗೂ ಇಲ್ಲೇ ಮಲ್ಕೊಳ್ಳೋದು, ಈ ಥರ ಪಿಲ್ಲೋ ಇದ್ರ ಕೆಳಗಡೆ ನಾವು ಮಲ್ಕೊಳ್ತೀರಿ. ನನ್ನ ಮಗ ಸ್ಟಡಿ ಮಾಡ್ತಿದ್ದಾನೆ, ಓದ್ಕೊತಾ ಇದ್ದಾನೆ. ಇದು ಮೇನ್ ಡೋರು. ಇಲ್ಲೊಂದು ರೂಮ್ ಇದೆ. ನಮ್ಮದು ಬಾಡಿಗೆ ಮನೆ, ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ ಇದ್ದೀರಿ. ಅವನದು ಅಸೈನ್ಮೆಂಟ್ ಇದೆ ಅಂದ್ಬಿಟ್ಟು ಬರ್ಕೊತಾ ಇದ್ದ. ಸೊ ಅವನಿಗೂ ಕಾಫಿ ಕೊಟ್ಟಿದ್ದೆ, ಕಾಫಿ ಕುಡಿತಾನೆ. ಸ್ವಲ್ಪ ಬಿಸಿ ಇದೆಯಲ್ಲ, ಕುಡಿತೀನಮ್ಮ ಅಂದಿದ್ದಾನೆ. ಸೊ ಬರ್ಕೊಳ್ತಾ ಇದ್ದಾನೆ, ಅಸೈನ್ಮೆಂಟ್ ಇತ್ತು ಅಂದ್ಬಿಟ್ಟು. ಒಂದೇನೋ ಹಾಡೆಲ್ಲ ಹಾಕ್ಕೊಂಡಿರ್ತಾನೆ. ದಕ್ಷಿಣಾಮೂರ್ತಿ ಫೋಟೋ ಇಟ್ಕೊಂಡಿದ್ದಾನೆ, ಅವ್ರ ಅತ್ತೆ ಕೊಟ್ಟಿದ್ದು. ಅವ್ರ ಅತ್ತೆ ಅವನಿಗೆ ಅಂತ ಗಿಫ್ಟ್ ಕೊಟ್ಟಿದ್ದು. ದಕ್ಷಿಣಾಮೂರ್ತಿ ವಿದ್ಯೆಗೆಲ್ಲ ತುಂಬ ಒಳ್ಳೆಯದು ಅಂದ್ಬಿಟ್ಟು ಕೊಟ್ಟಿದ್ದಾರೆ ಫೋಟೋನ. ಇಲ್ಲಿ ನಾವೊಂದು ಸಾಯಿಬಾಬಾ ದೇವ್ರದ್ದು ಫೋಟೋ ಹಾಕಿದ್ದೀರಿ. ಇದು ರಂಗನಾಥ ಸ್ವಾಮಿ ದೇವರು. ಗಣೇಶ ಇದೆ. ಇದಕ್ಕೆ 2 ವರ್ಷಕ್ಕೆ ಮುಂಚೆ ಕಳಕಾಯಿ ಪರ್ಸೆನಲ್ಲಿ ತೊಗೊಂಡಿದ್ದು ಗಣೇಶ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡಿದ ತಕ್ಷಣ ತೊಗೊಂಡ್ಬಿಟ್ಟೆ ಇದನ್ನು. ನಂಗೆ ಭಾಳ ಇಷ್ಟ ಆಯ್ತಿದು ಗಣೇಶ. ನಾನು ತೊಗೊಳ್ಬೇಕಾಗಿದ್ದು ಅಂತ ಬೇರೆ ಏನಕ್ಕೂ ಹೋಗಿದ್ದು, ಇದನ್ನು ನೋಡಿ ಇದನ್ನು ಎತ್ಕೊಂಡು ಬಂದ್ರಿ ನಾವು. ತುಂಬ ಇಷ್ಟ ಆಯಿತು ನನಗೆ. ನನ್ನ ಮಗನ ಸ್ಟಡಿ ರೂಮಲ್ಲಿ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇಷ್ಟು ದೊಡ್ಡದೆಲ್ಲ ಇಡಬಾರ್ದು ಅಂತಾರೆ, ಬಟ್ ಆದರೂ ನನಗೆ ಭಾಳ ಇಷ್ಟ ಆಗೋಯ್ತಿದೆ ಗಣೇಶ. ನಾನು ದಿನ ಇದಕ್ಕೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಇಲ್ಲಿ ಹಾಗೆ ಅವನೇನೇನೋ ಇಟ್ಕೊಂಡಿದ್ದಾನೆ, ಭಗವದ್ಗೀತೆ ಇಟ್ಕೊಂಡಿದ್ದಾನೆ. ಇದು ಕಬೋರ್ಡು, ಅದ್ರ ಕೆಳಗಡೆ ಸ್ವಲ್ಪ ಗ್ಯಾಪ್ ಇದೆ, ಇಟ್ಕೊಂಡಿದ್ದಾನೆ. ಇನ್ನೊಂದು 4-5 ಬುದ್ಧ, ಅದು ಇಲ್ಲಿ ದೇವ್ರದ್ದೊಂದು ಅಣ್ಣೆ ಮುಂದೆ ಫೋಟೋ ಇಟ್ಕೊಂಡಿದ್ದಾನೆ. ಇದು ಬಾಕ್ಸ್ ಬಂದು ಗೊಂಬೆದು. ಇದರೊಳಗೆಲ್ಲ ಗೊಂಬೆ ಇಟ್ಟಿದ್ದು. ನವರಾತ್ರಿ ಟೈಮಲ್ಲಿ ನಾವು ಗೊಂಬೆ ಇಡ್ತೀರಿ. ಅದರದ್ದು ಬಾಕ್ಸ್ 3 ಬಾಕ್ಸ್ ಇದೆ. ಆ ಬಾಕ್ಸ್ ಮೇಲೇ ಅವನು ಭಗವದ್ಗೀತೆ ಅದೆಲ್ಲ ಇಟ್ಕೊಂಡಿದ್ದಾನೆ, ಏನೋ ಕಾಲೇಜಿನ ಬುಕ್ಸು ಅದೆಲ್ಲ ಇಟ್ಕೊಂಡಿದ್ದಾನೆ. ಇಲ್ಲಿ ನೋಡಿ ದೇವ್ರ ಫೋಟೋ ಇಟ್ಕೊಂಡಿದ್ದಾನೆ. ದೇವರು ಅಂದರೆ ತುಂಬ ಇಷ್ಟಪಡ್ತಾನೆ ಅವನು, ನನ್ನ ಮಗ. ಇಲ್ಲಿ ನೋಡಿ, ಇದು ಗಣೇಶ ಸ್ಟಡಿ ಮಾಡ್ತಿದ್ದಾನೆ. ಸೊ ಕಾಫಿ ಕುಡಿಯೋಣ, ಬನ್ನಿ ಕಾಫಿ ಕುಡಿಯೋಣ. ಅವನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಲ್ವಾ.
ಬನ್ನಿ ನಾವು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಯೋಣ. ಇದು ಆ್ಯಕ್ಚುಲಿ ನಮ್ಮದು ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೇಲಿ ಇರೋದು ನಾವು. ಖಾಲಿ ಮಾಡಿದ್ರೆ ಬೇರೆ ಮನೆಯಲ್ಲಿ ವಿಡಿಯೋ ಮಾಡ್ತೀನಿ, ನಾನು ವಿಡಿಯೋ ಮಾಡೋದು ನಿಲ್ಲಿಸಲ್ಲ. ಸೊ ನೋಡಿ ಕಾಫಿ, ಬಾಯ್. ಕಾಫಿ ತೊಗೊಳ್ತೀನಿ, ಬಾಯ್.